ಓಕೆ, ನಾನು ಸ್ಮಾಲ್ ಹೋಮ್ ಬೇಕ್ರಿ ರನ್ ಮಾಡ್ತಾಯಿದ್ದೀನಿ. ಸೊ ಇನ್ ಬಿಜಾಪುರ್. ಸೊ ಇವತ್ತು ನನಗೆ ½ kg ಪೈನಾಪಲ್ ಕೇಕ್ ಆರ್ಡರ್ ಬಂದಿದೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ಗೆ ಬೇಕಾಗಿರೋದು ಕೇಕ್ ಪ್ರಿಮಿಕ್ಸ್. ಇದರಲ್ಲಿ ಮೈದಾ, ಸಕ್ಕರೆ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿರೋದು. ಸೊ ಇದ್ರದ್ದೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಪೈನಾಪಲ್ ಫ್ಲೇವರ್ ಇರೋದ್ರಿಂದ ನನಗೆ ಪೈನಾಪಲ್ ಎಸೆನ್ಸ್ ಅಂತ ಸಿಗುತ್ತೆ. ಯು ಕ್ಯಾನ್ ಗೆಟ್ ಇಟ್ ಇನ್ ಬೇಕ್ರಿ ಐಟಮ್ಸ್ ಶಾಪಲ್ಲಿ ಇರುತ್ತೆ, ಅಲ್ಲಿ ತೊಗೋಬೋದು, ಸಿಗುತ್ತೆ ಅದು. ಆ್ಯಂಡ್ ಸ್ವಲ್ಪ ಗೋಧಿ ಹಿಟ್ಟು ಆ್ಯಂಡ್ 6 ಇಂಚ್ ಟಿನ್. ನಿಮಗೆ ಯಾವ ಥರ ಟಿನ್ ಬೇಕು, ಮ್ಯಾಕ್ಸಿಮಮ್ ½ kg ಕೇಕಿಗೆ 6 ಇಂಚ್ ಆ್ಯಂಡ್ 5 ಇಂಚ್ ಟಿನ್ ನಡೆಯುತ್ತೆ. ಆ್ಯಂಡ್ ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು. ಸೊ ಫಸ್ಟ್ ಈ ಪಾತ್ರೆಯಲ್ಲಿ, ಈ ಥರ ಒಂದು ಪಾತ್ರೆಯಲ್ಲಿ ಸೊ ಈ ಫುಲ್ 1 ಕಪ್ ಪ್ರಿಮಿಕ್ಸನ್ನು ಹಾಕೋಣ. ಸೊ ಮಿಕ್ಸ್ಗೆ ಒಂದು ಸ್ವಲ್ಪ ಎಸೆನ್ಸ್, ಒಂದು 4 to 5 ಡ್ರಾಪ್ಸ್, 2, 3, 5 ಡ್ರಾಪ್ಸ್, 4 to 5 ಡ್ರಾಪ್ಸ್ ಎಸೆನ್ಸ್ ಹಾಕಿದರೆ ಸಾಕು. ಆ್ಯಂಡ್ ಇದಕ್ಕೆ 1 ಕಪ್, ಇದರಲ್ಲಿ 1 ಕಪ್ಪಲ್ಲಿ ಪ್ರಿಮಿಕ್ಸ್ ತೊಗೊಂಡ್ರೆ ಇದರಲ್ಲಿ ಸೇಮ್ ಕಪ್ಪಿಂದ ½ ಕಪ್ ನೀರು ಇದರಲ್ಲಿ ಹೋಗುತ್ತೆ. ಸೊ ನೋಡೋಣ, ಸ್ವಲ್ಪ ಹಾಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹೋಪ್ ಇಟ್ಸ್ ವಿಸಿಬಲ್ ಟು ಯು. ಈ ಬ್ಯಾಟ್ ಜಾಸ್ತಿ ನೀರಾಗಿರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಓಕೆ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕೇಕ್ ಬೇಸ್ ತುಂಬ ಸಾಫ್ಟಾಗಿ ಬರುತ್ತೆ. ದೆನ್ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಲಾಸ್ಟ್ಗೆ ಎಣ್ಣೆ ಹಾಕ್ಕೊಂಡ್ರೆ ಸ್ಪಾಂಜ್ ಮೇಲೆ ಒಂಥರ ಶೈನ್ ಬರುತ್ತೆ. ಸ್ಪಾಂಜ್ ವಿಲ್ ಬಿಕಮ್ ಸಾಫ್ಟ್ ಆ್ಯಂಡ್ ಅದರಲ್ಲಿ ಶೈನ್ ಬರುತ್ತೆ. ಸೊ ಅದು ಎಣ್ಣೆ ಯಾವಾಗೂ ಲಾಸ್ಟಲ್ಲಿ ಹಾಕ್ಕೋಬೇಕು. ಸೊ ದಿಸ್ ಶುಡ್ ಬಿ ದ ಕನ್ಸಿಸ್ಟೆನ್ಸಿ ಆಫ್ ಯುವರ್ ಸ್ಪಾಂಜ್. ಆ್ಯಂಡ್ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸೇರ್ಕೊಳ್ಳೋಣ. ಈ ಥರ ಬ್ರಷ್ ತಗೊಂಡು ಈ ಥರ ಎಣ್ಣೆ ಸೇರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಹಿಟ್ಟೆಲ್ಲ ಹಾಕ್ಕೋಬೇಕು. ಸೊ ಅದರ ಅಂಟ್ಕೊಳ್ಳೋದಿಲ್ಲ ಕೆಳಗಡೆ. ಸೊ ಈ ಥರ ಕಾರ್ನರ್ಸಿಗೂ ಸಾಫ್ಟಾಗಿ ಸ್ಪಾಂಜ್ ಬೇಗ ಬರುತ್ತೆ ಹೊರಗಡೆ, ಇದು ಅಂಟ್ಕೊಳ್ಳೋದಿಲ್ಲ. ಇಲ್ಲ ಹಿಟ್ಟು ಹಾಕಲೇ ಇಲ್ಲ ಅಂದರೆ ಅದನ್ನು ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಇಷ್ಟಾದಮೇಲೆ ಇದನ್ನು ಸ್ವಲ್ಪ ಟ್ಯಾಪ್ ಮಾಡಿ, ಈ ಥರ ಟ್ಯಾಪ್ ಮಾಡಿ ಎಕ್ಸೆಸ್ ಆಗಿರೋ ಹಿಟ್ಟನ್ನು ಈ ಥರ ಸೊ ಓಕೆ. ದೆನ್ ಈಗ ಮಾಡಿರೋ ಬ್ಯಾಟರ್ನ ಇದರಲ್ಲಿ ಹಾಕೋಣ. ಸೊ ಈ ಥರ ಇದಕ್ಕೆ ಬ್ಯಾಟ್ರ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಅದನ್ನು ಟ್ಯಾಪ್ ಮಾಡ್ಕೋಬೇಕು. ಆ್ಯಂಡ್ ಈಗ ಬನ್ನಿ, ಸೊ ಓವನ್ ಇಲ್ಲದೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಫಸ್ಟ್ಗೆ ಗ್ಯಾಸ್ ಆನ್ ಮಾಡ್ಕೋಬೇಕು. ಆದಮೇಲೆ ಈ ಥರ ಒಂದು ದಪ್ಪ ತಳದ ಪಾತ್ರೆ ತೊಗೋಬೇಕು. ಸೊ ಈ ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡ್ ತೊಗೊಂಡು ಈ ಥರ ಸ್ಟ್ಯಾಂಡ್ ಇಟ್ಕೋಬೇಕು. ಆ್ಯಂಡ್ ದ ಗ್ಯಾಸ್ ಅದು ತುಂಬ ಲೋ ಇದರಲ್ಲಿಡಬೇಕು. ಆ್ಯಂಡ್ ಈ ಥರ ಸೆಟಪ್ ಆದಮೇಲೆ ಈ ಕೇಕ್ ಚಿನ್ನ ಈ ಥರ ಒಳಗಡೆ ಇಟ್ಟು ಇದ್ರ ಮೇಲೆ ಈ ಥರ ಮುಚ್ಚಿಟ್ಬಿಟ್ರೆ ಸೊ ನಿಮ್ಮ ಕೇಕ್ ರೆಡಿ ಆಗುತ್ತೆ. ಒಂದು 20 ಮಿನಿಟ್ಸ್ ಆದಮೇಲೆ ನೋಡೋಣ ಅದು. ಸೊ 20 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡೋಣ ಸ್ಪಾಂಜ್ ರೆಡಿ ಆಗಿದೆ ಅಂತ. ಸೊ ಈ ಥರ ಒಂದು ಸ್ಟಿಕ್ ಅಥವಾ ಟೂತ್ ಪಿಕ್ ಇದ್ದರೆ ಈ ಥರ ನೋಡಬೇಕು. ಓಕೆ, ಸೊ ಇಟ್ ಕೇಮ್
ಕ್ಲೀನ್ ಬಂದಿದ್ದಿಲ್ಲ ಅಂದರೆ ಅದನ್ನು ಮತ್ತೊಂದು 5 ಮಿನಿಟ್ಸ್ ಬೇಕಾಗಿಬಿಡಬೇಕು. ಸೊ ನಮ್ಮದು ಇದು ಕ್ಲೀನಾಗಿ ಬಂದಿದೆ. ಸೊ ಗ್ಯಾಸ್ ಆಫ್ ಮಾಡಿದ್ದೀನಿ. ಇದನ್ನು ಸರ್ ನೋಡಿ, ಸ್ಪಾಂಜ್ ಎಷ್ಟು ಚೆನ್ನಾಗಿ ಬೇಕಾಗಿದೆ, ರೈಸು ಆಗಿದೆ. ಸೊ ಇದನ್ನು ಸ್ವಲ್ಪ ಕೂಲಾಗಿ ಬಿಡಬೇಕು. ಸೊ ನೆಕ್ಸ್ಟ್ ವಿಡಿಯೋಲಿ ಇದರಲ್ಲಿ ಯಾವ ಥರ ಫ್ರೋಸ್ಟಿಂಗ್ ಹೇಗೆ ಮಾಡ್ತಾರೆ ಆ್ಯಂಡ್ ವಿಪ್ಪಿಂಗ್ ಕ್ರೀಮನ್ನು ಹೇಗೆ ವಿಪ್ ಮಾಡಬೇಕು ಅಂತೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ಕವರ್ ಮಾಡ್ಕೊತೀನಿ. ಸೊ ಇಫ್ ಯು ಆರ್ ವಾಚಿಂಗ್ ಇಟ್ ಫ್ರಮ್ ಬಿಜಾಪುರ್, ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಡೂ ಕಮೆಂಟಲ್ಲಿ ನಿಮ್ಗೆ ಏನಾದರೂ ಕ್ವೈರೀಸ್ ಇದ್ದರೆ ಸೊ ಅದನ್ನು ಕಮೆಂಟ್ ಮಾಡಿ, ರಿಪ್ಲೈ ಯು. ಥ್ಯಾಂಕ್ ಯು.